ಆಕಾಶವಾಣಿ ಚಿಂತನ ಎಚ್.ಎಂ. ಸುರೇಶ್ ಅವರಿಂದ. ಬೇಸಿಗೆ ರಜೆಯು ಕೇವಲ ವಿಶ್ರಾಂತಿಯ ಸಮಯವಲ್ಲ, ಅದು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಅಮೂಲ್ಯ ಅವಕಾಶವೂ ಆಗಿದೆ. ಪ್ರತಿ ವರ್ಷವೂ ಪಾಠ, ಪರೀಕ್ಷೆ ಮತ್ತು ಒತ್ತಡದಲ್ಲಿ ನಿರತರಾಗಿರುವ ಮಕ್ಕಳಿಗೆ ಈ ಸಮಯವು ಮನಸ್ಸನ್ನು ಹಗುರಗೊಳಿಸುವುದರ ಜೊತೆಗೆ ಹೊಸ ವಿಷಯಗಳನ್ನು ಕಲಿಯುವ ಅವಕಾಶವನ್ನು ಒದಗಿಸುತ್ತದೆ. ಇಂದಿನ ಕಾಲದಲ್ಲಿ ಮಕ್ಕಳ ಸಮಯದ ಬಹುಭಾಗವು ಮೊಬೈಲ್, ಟಿವಿ ಮತ್ತು ಆಟಗಳಲ್ಲಿ ಕಳೆಯುತ್ತದೆ. ಆದರೆ ಬೇಸಿಗೆ ರಜೆಯನ್ನು ಸದುಪಯೋಗಪಡಿಸಿಕೊಂಡರೆ ಅದು ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಬಹಳ ಸಹಾಯಕವಾಗಬಹುದು. ಮೊದಲು ಮಕ್ಕಳಲ್ಲಿ ಓದುವ ಅಭ್ಯಾಸವನ್ನು ಬೆಳೆಸುವುದು ಅತ್ಯಂತ ಮುಖ್ಯ. ಕಥೆಗಳು, ಜೀವನ ಚರಿತ್ರೆಗಳು ಮತ್ತು ಜ್ಞಾನವರ್ಧಕ ಪುಸ್ತಕಗಳು ಅವರ ಕಲ್ಪನೆ ಶಕ್ತಿಯನ್ನು ವಿಸ್ತರಿಸುತ್ತವೆ. ಪುಸ್ತಕಗಳು ಮಕ್ಕಳಿಗೆ ಉತ್ತಮ ಸ್ನೇಹಿತರಾಗುತ್ತವೆ. ಇದಲ್ಲದೆ ಕಲಾತ್ಮಕ ಚಟುವಟಿಕೆಗಳಲ್ಲೂ ಮಕ್ಕಳನ್ನು ಉತ್ತೇಜಿಸಬಹುದು. ಚಿತ್ರಕಲೆ, ಸಂಗೀತ, ನೃತ್ಯ ಅಥವಾ ಕೈಚಳಕದ ಕೆಲಸಗಳು ಅವರ ಸೃಜನಶೀಲತೆಯನ್ನು ಹೊರತರುತ್ತವೆ. ಮಕ್ಕಳು ಹೊರಾಂಗಣ ಆಟಗಳಲ್ಲಿ ತೊಡಗಿಸಿಕೊಳ್ಳುವುದು ಸಹ ಅತಿ ಅಗತ್ಯ. ಇದು ಅವರ ದೈಹಿಕ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ತಂಡದೊಂದಿಗೆ ಹೊಂದಿಕೊಳ್ಳುವ ಗುಣವನ್ನು ಬೆಳೆಸುತ್ತದೆ. ಬೇಸಿಗೆ ರಜೆಯಲ್ಲಿ ಪೋಷಕರು ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದು ಬಹಳ ಮುಖ್ಯ. ಕುಟುಂಬದೊಂದಿಗೆ ನಡೆಸುವ ಸಂಭಾಷಣೆಗಳು, ಸಣ್ಣ ಪ್ರವಾಸಗಳು ಮತ್ತು ಹಂಚಿಕೊಳ್ಳುವ ಕ್ಷಣಗಳು ಮಕ್ಕಳ ಮನಸ್ಸಿನಲ್ಲಿ ಅಮೂಲ್ಯ ನೆನಪುಗಳನ್ನು ಮೂಡಿಸುತ್ತವೆ. ಇದರ ಜೊತೆಗೆ ಮಕ್ಕಳಿಗೆ ಸಣ್ಣ ಹೊಣೆಗಾರಿಕೆಯನ್ನು ನೀಡುವುದರಿಂದ ಅವರ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಸ್ವಲ್ಪ ಸ್ವತಂತ್ರತೆ, ಸ್ವಲ್ಪ ಜವಾಬ್ದಾರಿ ಇವು ಅವರ ವ್ಯಕ್ತಿತ್ವವನ್ನು ಬಲಪಡಿಸುತ್ತವೆ. ಬೇಸಿಗೆ ರಜೆಯಲ್ಲಿ ಮಕ್ಕಳು ತಮ್ಮ ಆಸಕ್ತಿಗೆ ತಕ್ಕಂತೆ ಹೊಸ ಕೌಶಲ್ಯಗಳನ್ನು ಕಲಿಯಬಹುದು. ಚಿತ್ರಕಲೆ, ಸಂಗೀತ, ನೃತ್ಯ, ಯೋಗ, ಕಂಪ್ಯೂಟರ್ ಜ್ಞಾನ, ಕೈ ಚಟುವಟಿಕೆಗಳು ಮುಂತಾದವುಗಳನ್ನು ಅಭ್ಯಾಸ ಮಾಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಬಹುದು. ಹಾಗೆಯೇ ಕತೆ, ಪುಸ್ತಕಗಳು, ವಿಜ್ಞಾನ ಪುಸ್ತಕಗಳು ಮತ್ತು ಜೀವನ ಮೌಲ್ಯಗಳನ್ನು ತಿಳಿಸುವ ಪುಸ್ತಕಗಳನ್ನು ಓದುವುದರಿಂದ ಅವರ ಜ್ಞಾನ ವಿಸ್ತಾರವಾಗುತ್ತದೆ. ಬೇಸಿಗೆ ರಜೆಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಅಷ್ಟೇ ಮುಖ್ಯ. ಅಜ್ಜ ಅಜ್ಜಿ ಹೇಳುವ ಕಥೆಗಳು, ಸಂಸ್ಕೃತಿ ಮತ್ತು ಮೌಲ್ಯಗಳ ಪರಿಚಯ ಮಕ್ಕಳಲ್ಲಿ ಉತ್ತಮ ಗುಣಗಳನ್ನು ಬೆಳೆಸುತ್ತವೆ. ಆದ್ದರಿಂದ ಪ್ರಿಯ ಪೋಷಕರೇ ಮತ್ತು ಮಕ್ಕಳೇ, ಬೇಸಿಗೆ ರಜೆಯನ್ನು ಕೇವಲ ಆಟ ಮತ್ತು ವಿಶ್ರಾಂತಿಗೆ ಮಾತ್ರ ಸೀಮಿತಗೊಳಿಸದೆ ಕಲಿಕೆ, ಆರೋಗ್ಯ ಮತ್ತು ಸಂಸ್ಕಾರಗಳ ಬೆಳವಣಿಗೆಗೆ ಬಳಸಿಕೊಳ್ಳೋಣ. ಬೇಸಿಗೆ ರಜೆಯು ಕೇವಲ ಸಮಯ ಕಳೆಯುವ ಅವಧಿಯಲ್ಲ, ಅದು ಕಲಿಯುವ, ಬೆಳೆಯುವ ಮತ್ತು ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವಾಗಿದೆ. ಈ ಸಮಯವನ್ನು ಸರಿಯಾಗಿ ಬಳಸಿದರೆ ಮಕ್ಕಳು ಕೇವಲ ಉತ್ತಮ ವಿದ್ಯಾರ್ಥಿಗಳಾಗುವುದಲ್ಲ, ಉತ್ತಮ ವ್ಯಕ್ತಿಗಳಾಗುತ್ತಾರೆ. ಬುದ್ಧ ಪೂರ್ಣಿಮೆ ಎಂದರೆ ಗೌತಮ ಬುದ್ಧರ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ. ಈ ಮೂರು ಮಹತ್ವದ ಘಟನೆಗಳು ನಡೆದ ಪವಿತ್ರ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನವು ವೈಶಾಖ ಮಾಸದ ಪೂರ್ಣಿಮೆಯೆಂದು ಬರುತ್ತದೆ ಮತ್ತು ಬೌದ್ಧ ಧರ್ಮವನ್ನು ಅನುಸರಿಸುವವರಿಗಷ್ಟೇ ಅಲ್ಲದೆ ಸಮಸ್ತ ಮಾನವ ಕುಲಕ್ಕೂ ಮಹತ್ವಪೂರ್ಣವಾಗಿದೆ. ಗೌತಮ ಬುದ್ಧರು ಕ್ರಿಸ್ತಪೂರ್ವ 563ರಲ್ಲಿ ಲುಂಬಿನಿಯಲ್ಲಿ ಜನಿಸಿದರು. ಅವರ ಬಾಲ್ಯದ ಹೆಸರು ಸಿದ್ಧಾರ್ಥ. ಅರಮನೆಯ ಐಶ್ವರ್ಯ ಮತ್ತು ಸೌಖ್ಯವನ್ನು ತ್ಯಜಿಸಿ ಜೀವನದ ಸತ್ಯವನ್ನು ಅರಿಯುವ ಮಹಾನ್ ಪ್ರಯತ್ನಕ್ಕೆ ಅವರು ಮುಂದಾದರು. ದೀರ್ಘ ತಪಸ್ಸಿನ ನಂತರ ಬೋಧಗಯದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಹೊಂದಿ ಬುದ್ಧರಾದರು. ಇಂದಿನ ಜಗತ್ತಿನಲ್ಲಿ ಹಿಂಸೆ, ಅಶಾಂತಿ ಮತ್ತು ವೈಮನಸ್ಯ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಬುದ್ಧರ ಶಾಂತಿಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಸಹನೆ, ಮಾನವೀಯತೆ ಮತ್ತು ಪರಸ್ಪರ ಗೌರವದ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಿಸಬಹುದು. ಈ ಲೋಕದಲ್ಲಿ ದುಃಖವನ್ನು ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವೇ ಜೀವನವನ್ನು ಬದಲಾಯಿಸುತ್ತದೆ. ಮಾನವನ ಜೀವನವು ಅನೇಕ ಪ್ರಶ್ನೆಗಳ ಸಮುದ್ರವಾಗಿದೆ. ಸಂತೋಷವನ್ನು ಹುಡುಕುವ ಈ ಪಯಣದಲ್ಲಿ ದುಃಖವು ನಮ್ಮ ನೆರಳಾಗಿ ಜೊತೆಗೆ ಬರುತ್ತದೆ. ಈ ಸತ್ಯವನ್ನು ಅರಿತು ಅದಕ್ಕೆ ಸರಿಯಾದ ದಾರಿಯನ್ನು ತೋರಿಸಿದ ಮಹಾನ್ ತತ್ವಜ್ಞನೇ ಗೌತಮ ಬುದ್ಧ. ಬುದ್ಧನ ಬೋಧನೆಗಳು ಸರಳವಾದರೂ ಅವುಗಳ ಅರ್ಥ ಆಳವಾದುದು. ಅವು ಮಾನವನ ಮನಸ್ಸಿನ ಒಳಜಗತ್ತನ್ನು ಸ್ಪರ್ಶಿಸುತ್ತವೆ. ದುಃಖ ಎಂಬುದು ಜೀವನದ ಅವಿಭಾಜ್ಯ ಭಾಗವೆಂದು ಬುದ್ಧನು ಹೇಳುತ್ತಾನೆ. ಆದರೆ ಅದರಿಂದ ಮುಕ್ತಿ ಪಡೆಯುವ ಮಾರ್ಗವೂ ಇದೆ ಎಂಬುದನ್ನು ಅವರು ಸ್ಪಷ್ಟಪಡಿಸುತ್ತಾರೆ.
ಬುದ್ಧನ ಉಪದೇಶಗಳಲ್ಲಿ ಪ್ರಮುಖವಾದುದು 4 ಆರ್ಯ ಸತ್ಯಗಳು. ಮೊದಲನೆಯದು ದುಃಖ ಸತ್ಯ, ಜೀವನದಲ್ಲಿ ದುಃಖವಿದೆ. ಎರಡನೆಯದು ದುಃಖದ ಕಾರಣ, ಆಸೆ, ಅಹಂಕಾರ ಮತ್ತು ಅತಿಯಾದ ಬಯಕೆಗಳು ದುಃಖಕ್ಕೆ ಕಾರಣವಾಗಿರುತ್ತವೆ. ಮೂರನೆಯದು ದುಃಖ ನಿವೃತ್ತಿ, ಈ ಕಾರಣವನ್ನು ತ್ಯಜಿಸಿದಾಗ ದುಃಖದಿಂದ ಮುಕ್ತಿ ಸಾಧ್ಯ. ನಾಲ್ಕನೆಯದು ದುಃಖ ನಿವೃತ್ತಿಗೆ ದಾರಿ, ಅದೇ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗವು ಮಾನವನ ಜೀವನವನ್ನು ಸಮತೋಲನ ದಾರಿಗೆ ನಡೆಸುತ್ತದೆ. ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್ಯ, ಸಮ್ಯಕ್ ಕರ್ಮ, ಸಮ್ಯಕ್ ಜೀವನ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಸ್ಮೃತಿ ಮತ್ತು ಸಮ್ಯಕ್ ಸಮಾಧಿ ಇವು ಜೀವನವನ್ನು ಶಾಂತಿ ಮತ್ತು ಸತ್ಯದ ದಿಕ್ಕಿನಲ್ಲಿ ಸಾಗಿಸುತ್ತವೆ. ಬುದ್ಧನು ಹೇಳಿದ ಮತ್ತೊಂದು ಮಹತ್ವದ ಬೋಧನೆ ಮಧ್ಯಮ ಮಾರ್ಗ. ಅತಿಯಾದ ಆಸೆ ಅಥವಾ ಅತಿಯಾದ ತ್ಯಾಗ ಎರಡನ್ನೂ ಜೀವನವನ್ನು ಅಸಮತೋಲನಕ್ಕೆ ತರುತ್ತವೆ. ಸಮತೋಲನವೇ ಶ್ರೇಷ್ಠ ದಾರಿ ಎಂದು ಅವರು ಸೂಚಿಸುತ್ತಾರೆ. ಇಂದಿನ ವೇಗದ ಯುಗದಲ್ಲಿ ಮಾನವನು ಹೊರಗಿನ ಸಾಧನೆಗಳ ಹಿಂದೆ ಓಡುತ್ತಾ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಇಂತಹ ಸಮಯದಲ್ಲಿ ಬುದ್ಧನ ಬೋಧನೆಗಳು ನಮಗೆ ತಡೆಹಿಡಿದು ನಮ್ಮೊಳಗೆ ನೋಡುವುದನ್ನು ಕಲಿಸುತ್ತವೆ. ಮನಸ್ಸಿನ ಶುದ್ಧತೆ, ದಯೆ, ಸಹಾನುಭೂತಿ ಮತ್ತು ಕ್ಷಮೆ ಇವುಗಳ ಮೂಲಕ ಜೀವನವನ್ನು ಸುಂದರಗೊಳಿಸಬಹುದು. ಬುದ್ಧನ ಸಂದೇಶವು ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಅದು ಮಾನವೀಯ ಮೌಲ್ಯಗಳ ಸಾರವಾಗಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಈ ಬೋಧನೆಗಳನ್ನು ಅಳವಡಿಸಿಕೊಂಡರೆ ಸಮಾಜವು ಹೆಚ್ಚು ಶಾಂತಿಯುತವಾಗುತ್ತದೆ. ಕೊನೆಗೆ ಬುದ್ಧನ ಬೋಧನೆಗಳು ನಮಗೆ ಒಂದು ಸರಳ ಸತ್ಯವನ್ನು ನೆನಪಿಸುತ್ತವೆ. ನಿಜವಾದ ಸಂತೋಷವು ಹೊರಗಲ್ಲ, ಅದು ನಮ್ಮೊಳಗೆ ಇದೆ. ಅದನ್ನು ಅರಿಯುವ ಪ್ರಯತ್ನವೇ ಜೀವನದ ನಿಜವಾದ ಅರ್ಥ. ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ. ಇದುವರೆಗೂ
ಎಚ್ಎಂ ಸುರೇಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.